ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಒಂದು ಪುಳಿಯೋಗರೆ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಆಲ್ರೆಡಿ ಈ ರೆಸಿಪಿಯನ್ನು ಮೊದಲು ಕೂಡ ಹಾಕಿದ್ದೀನಿ, ಇನ್ನೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ನಾನು ಕರಿಬೇವು ಸೊಪ್ಪು ಹಾಗೂ ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಒಣಮೆಣಸು ಎಷ್ಟು ಕೆಂಪಾಗಿ ಮಾಡ್ತೀರಿ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ. ಸ್ವಲ್ಪ ಸಾಸಿವೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ಎನಿಸ್ಬೋದು ಹಾಕಿದ್ದನ್ನು ಇನ್ನೊಮ್ಮೆ ಯಾಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಓಲ್ಡ್ ಚಾನಲಲ್ಲಿ ನಾನು ಯಾವುದೇ ವಿಡಿಯೋ ಹಾಕ್ತಾ ಇಲ್ಲ, ಹಾಗಾಗಿ ಸುಮಾರು ಜನರಿಗೆ ಅದರಲ್ಲಿರುವ ವಿಡಿಯೋ ಸಿಗ್ತಾ ಇಲ್ಲ. ಈಗ ನಾನು ಶೇಂಗಾವನ್ನು ಹಾಕಿದ್ದೀನಿ, ಅರ್ಧ ಕಪ್ಪಷ್ಟು ಶೇಂಗಾವನ್ನು ಹಾಕಿದ್ದೀನಿ. ಶೇಂಗಾ ಇಲ್ಲಿ ಚೆನ್ನಾಗಿ ಹಸಿ ಶೇಂಗಾ ಹಾಕಿದ್ರಿಂದ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ಶೇಂಗಾ ಇದರಲ್ಲಿ. ಓಕೆ, ಶೇಂಗಾ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಗೂ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗುವವರೆಗೂ ಮಿಕ್ಸ್ ಮಾಡಿದನು. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಇದು ಆಪ್ಷನಲ್, ಕೆಲವರು ಹಾಕದಿದ್ರೂ ಪರವಾಗಿಲ್ಲ. ಇವಾಗ ಮೇನ್ ಆಗಿದ್ದಕ್ಕೆ ಹುಳಿ ನೀರು ಹಾಕಲಿಕ್ಕೆ ಉಂಟು, ಹಾಗಾಗಿ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಹುಳಿ ನೀರನ್ನು ಹಾಕ್ತಾ ಇದ್ದೀನಿ. ಹುಳಿ ಸ್ವಲ್ಪ ನೀವು ಕಮ್ಮಿ ಯೂಸ್ ಮಾಡಿದ್ರೆ ಕಮ್ಮಿ ಕೂಡ ಹಾಕ್ಬೋದು. ಓಕೆ, ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಇವಾಗ ಸ್ವಲ್ಪ ನಾವು ಚಿಲ್ಲಿ ಪೌಡರನ್ನು ಹಾಕೋಣ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ಬೆಲ್ಲವನ್ನು ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಹಾಕಿ, ನಿಮಗೆ ಬೆಲ್ಲದ ಅಂಶ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು, ಚೆನ್ನಾಗಾಗುತ್ತೆ. ಹುಳಿ ಬೆಲ್ಲ ಖಾರ ಒಟ್ಟಿಗೆ ಸೇರಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಬೆಲ್ಲ ಸರಿಯಾಗಿ ಕರಗಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು, ಆಮೇಲೆ ಸ್ವಲ್ಪ ಪಿಂಚಷ್ಟು ಉಪ್ಪನ್ನು ಹಾಕಿ, ಉಪ್ಪು ಸ್ವಲ್ಪ ಹಾಕಲೇಬೇಕಿದ್ದಕ್ಕೆ ಸ್ವಲ್ಪ ಹಾಕಿ, ಹಾಗೂ ಚೆನ್ನಾಗಿ ಇದನ್ನು ಸಾಸಿ ರೀತಿ ಬರೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಒಳ್ಳೆ ಒಂದು ಕುದಿ ಬರಲಿ. ಓಕೆ ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸರ್ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದಕ್ಕೆ ರೈಸನ್ನು ಹಾಕೋಣ. ಬಾಯ್ಲ್ ಮಾಡಿದ ರೈಸನ್ನು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ನೋಡಿ, ರೈಸನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ, ಒಮ್ಮೆಲೆ ಹಾಕಿಬಿಡಿ. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಉಳಿದದನ್ನು ಸ್ವಲ್ಪ ಹಾಕಿ. ಈ ರೀತಿ ಮಾಡೋದ್ರಿಂದ ಎಲ್ಲದಕ್ಕೂ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇಷ್ಟೇ ಮಾಡಲಿಕ್ಕಿದ್ರಲ್ಲಿ ನೋಡಿದ್ರಲ್ಲ, ತುಂಬ ಸಿಂಪಲ್ ಉಂಟು. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪೆಲ್ಲ ಕರೆಕ್ಟ್ ಇಲ್ಲ ಅಂತ ಆದರೆ ಸ್ವಲ್ಪ ನೀವು ಉಪ್ಪನ್ನು ಸೇರಿಸ್ಬೋದು. ಓಕೆ, ಈ ರೀತಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇದು ಕೂಡ ಆಪ್ಷನಲ್, ಕೆಲವರು ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಹಾಕಿದರೆ ಟೇಸ್ಟಾಗಿ ಬರುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಪುಳಿಯೋಗರೆ ರೆಡಿ ಉಂಟು. ಜಸ್ಟ್ ಬ್ರೇಕ್ಫಾಸ್ಟಿಗೆ ಈವ್ನಿಂಗಿಗೆ ನೀವು ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.